ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ಇವಾಗಲೇ 2-3 ಕ್ಲಾಸು ಅಂದರೆ ಟೋಟಲ್ ಇವಾಗ 9ನೇ ಕ್ಲಾಸ್ ತಗೋತಾ ಇದ್ದೀನಿ. ಇದಕ್ಕಿಂತ ಮುಂಚೆ 8 ಕ್ಲಾಸ್ ನೀವು ನೋಡಿದ್ರೆ ನಾನು ಏನಿದು ಇರುತ್ತಲ್ಲ ಅದು ಕಂಟಿನ್ಯೂಷನ್ ನಿಮ್ಗೆ ಅರ್ಥ ಆಗುತ್ತೆ. ಓದು ಅನ್ನೋದೇನು ಅಂದ್ರೆ ನಿತ್ಯ ನಿರಂತರ ಓದಿದಾಗ ಮಾತ್ರ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗ್ತೀರಿ. ಎಕ್ಸಾಮ್ ಹಾಲ್ ಒಳಗಡೆ ಹೋಗುವವರೆಗೂ ಓದುವ ತುಡಿತಾ ನಿಲ್ಲಬಾರ್ದು. ಎಕ್ಸಾಮ್ ಹಾಲ್ಗೆ ಹೋಗಿ ಹೊಳ್ಳಿ ಬರ್ತೀರಿ. ಹೊಳ್ಳಿ ಬಂದ ಮೇಲೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿ ನೀವು ಫೈನಲ್ ಆಗಿ ಜಾಬ್ ತೊಗೊಂಡು ಒಂದು ಆಫೀಸ್ ಒಳಗಡೆ ಹೋಗಿ ಕುಂದ್ರುವವರೆಗೂ ಓದು ಅನ್ನೋದು ನಿರಂತರ ಇರಬೇಕು. ಚಿಕ್ಕ ಪೋಸ್ಟ್ಗಳನ್ನು ಸಣ್ಣ ಪೋಸ್ಟ್ಗಳನ್ನು ಫಸ್ಟ್ ಟ್ರೈ ಮಾಡಿ ಗೆದ್ದಿದ್ರಿ ಅಂದ್ರೆ ಆಮೇಲೆ ದೊಡ್ಡ ಪೋಸ್ಟ್ ಟ್ರೈ ಮಾಡೋಕ್ಕೆ ಈಸಿ ಆಗ್ತದೆ. ಹಾಗಾಗಿ ಜೀವನದಲ್ಲಿ ಓದು ಅನ್ನೋದು ನಿರಂತರ. ಹಾಗಾಗಿ ಹಿಂದಿನ ಕ್ಲಾಸಲ್ಲಿ ಏನು ತೊಗೊಂಡಿದ್ದೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್, ಭಾರತ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ತೊಗೊಂಡಿದ್ದೆ ಅಂದರೆ ಮೂಲಭೂತ ಹಕ್ಕುಗಳು. ಒಂದು ಚಿಕ್ಕದಾಗಿ ಗ್ಲಾನ್ಸ್ ಮಾಡಿದ್ದೆ ಆ ವಿಡಿಯೋದಲ್ಲಿ. ಇವಾಗ ಏನು ಮಾಡೋಣ, ಸ್ವಲ್ಪ ಡೆಪ್ತಾಗಿ ಹೋಗೋಣ. ಯಾಕಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋಗಿ ಸ್ಟಡಿ ಮಾಡೋ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತು. ಹಾಗಾಗಿ ಇವತ್ತೇನು ಮಾಡಿದ್ರಿ, ಕೆಲವೊಂದು ನಿಷೇಧಿತ ಕಾಯಿದೆಗಳನ್ನು ತಿಳಿಸುವ ಪ್ರಯತ್ನ ಮಾಡಿದ್ರಿ. ಹಾಗಾಗಿ ಏನೈತಿಲ್ಲ, ಈ ಸೆಷನ್ ಕೂಡ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ಸ್ವಲ್ಪ ನೋಡ್ರಿ. ನಾ ಹೋದ ವಿಡಿಯೋದಲ್ಲಿ ನಿಮ್ಗೆ ಒಂದು ಮಾತು ಹೇಳಿದ್ದೆ, ಒಂದು ಪ್ರಕರಣ ಹೇಳಿದ್ದೆ, ಪ್ರಸ್ತಾವನೆ ಬಗ್ಗೆ ಒಂದು ಪ್ರಕರಣ ಹೇಳಿದ್ದೆ. ಯಾವ ಪ್ರಕರಣಪ್ಪ ಅಂದ್ರೆ 1973ರಲ್ಲಿ ನಡೆದ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣ. ಈ ಪ್ರಕರಣದಿಂದ ಏನಾಯ್ತಪ್ಪ ಅಂದ್ರೆ 1978 44ನೇ ತಿದ್ದುಪಡಿ ಮೂಲಕ ಏನು ಮಾಡ್ತಾರ, ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕದಿಂದ ಕೈ ಬಿಡುತ್ತಾರೆ. ಆ ಪ್ರಕರಣದ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿ ಐತಿ ಅಂತ ಅನ್ಕೊಂತೀನಿ. ಕೇರಳ ಸರ್ಕಾರದವ್ರು ಏನು ಮಾಡಿರ್ತಾರೆ, ಕೇಶವಾನಂದ ಭಾರತಿಯವರ ಆಸ್ತಿಯನ್ನು ಕಬಳಿಸೋಕೆ ಟ್ರೈ ಮಾಡಿರ್ತಾರೆ. ಕೇಶವಾನಂದ ಭಾರತಿಯವರು ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ನಾಗ ಕೇಸ್ ಹಾಕಿ ಗೆಲ್ತಾರೆ. ಹಾಗಾಗಿ ಆಸ್ತಿ ಹೊಂದುವ ಹಕ್ಕನ್ನು ಇನ್ನು ಮುಂದೆ ಮೂಲಭೂತ ಹಕ್ಕಾಗಿ ಇಡೋದು ಬೇಡ ಅಂತ ಆ ಪ್ರಕರಣದಿಂದ ಅದನ್ನು ಕೈ ಬಿಡ್ತಾರೆ. ಬಿಟ್ಟು 1978 44ನೇ ತಿದ್ದುಪಡಿ ಮೂಲಕ ಆಸ್ತಿ ಹಕ್ಕನ್ನು ಅಲ್ಲಿ ಬಿಟ್ಟು ವಿಧಿ 300A ಸೇರಿಸಿ ಏನು ಮಾಡ್ತಾರೆ, ಅದನ್ನು ಕಾನೂನಾತ್ಮಕ ಹಕ್ಕಾಗಿ ಪರಿಚಯ ಮಾಡ್ತಾರೆ ಸಂವಿಧಾನದಲ್ಲಿ. ಇದು ಆಸ್ತಿ ಹೊಂದುವ ಹಕ್ಕನ್ನು ಯಾಕೆ ಬಿಟ್ಟರು ಅನ್ನೋದು ಮೂಲ ತಿಳಿಸಿದ್ದೀನಿ. ಓಕೆ, ಫಂಡಮೆಂಟಲ್ ರೈಟ್ಸ್ ಹೋಗಿದೆ, ಅದರಲ್ಲಿ ಮೂಲಭೂತ ಹಕ್ಕಿನಿಂದ ಯಾಕೆ ಬಿಟ್ರು ಅಂತ. ಇವಾಗ ಏನು ಮಾಡೋಣ, ಸ್ವಲ್ಪ ಗ್ಲಾನ್ಸ್ ಮಾಡೋಣ, ಹೆಚ್ಚಿಗೆ ಮುಂದುವರೆದ ಭಾಗನ ಕಲಿಯೋಣ. ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನು ನಾವು ಯಾವ ದೇಶದಿಂದ ತಂದಿದ್ದೀವಿ? ಮೂಲಭೂತ ಹಕ್ಕುಗಳನ್ನು ನಾವು ಅಮೆರಿಕ ದೇಶದಿಂದ ಎರವಲು ತಂದಿದ್ದೀವಿ. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಯಾರು? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು. ಇನ್ನು ನೆಕ್ಸ್ಟ್ ಬನ್ನಿ, ಅಮೆರಿಕದಿಂದ ಮೂಲಭೂತ ಹಕ್ಕುಗಳನ್ನು ತಗೊಂಡ್ರು ಕೂಡ ಒಂದು ಪಾಯಿಂಟ್, ನಮ್ಮ ಮೂಲಭೂತ ಹಕ್ಕುದಲ್ಲಿರುವ ಸಮಾನತೆ ಹಕ್ಕುಗಳು, ಕಾನೂನು ಮುಂದೆ ಎಲ್ಲರೂ ಸಮಾನರು ಅನ್ನೋದನ್ನು ಬೇರೆ ದೇಶದಿಂದ ತಗೊಂಡಿದ್ವಿ. ಅದನ್ನ ಇವಾಗ ತಿಳಿಸ್ಕೊಡ್ತಾನೆ. ಇವಾಗ ಏನು ಮಾಡೋಣ, ಮೂಲಭೂತ ಹಕ್ಕುಗಳ ಬಗ್ಗೆ ಇನ್ ಡೆಪ್ತ್ ಆಗಿ ಸ್ವಲ್ಪ ಹೋಗೋಣ. ಏನು ಮಾಡೋಣ, ಸ್ವಲ್ಪ ಡೆಪ್ತ್ ಆಗಿ ಹೋಗೋಣ. ಮೇಲ್ಗಡೆ ಪರಿವಿಡಿ ನಿಮ್ಗೆ ಅರ್ಥ ಆಯಿತು. ಇವಾಗ ಏನು ಮಾಡೋಣ, ಮೂಲಭೂತ ಹಕ್ಕಿನಲ್ಲಿ ಮೊದಲನೇದು ಬರೋದ ಸಮಾನತೆ ಹಕ್ಕು. ಸಮಾನತೆ ಹಕ್ಕು ವಿಧಿ 14ರಿಂದ 18ರವರೆಗೆ ಇರ್ತತಿ. ಸಮಾನತೆ ಹಕ್ಕು ಏನು ಹೇಳ್ತೈತಪ್ಪ ಅಂದ್ರೆ, ಸಂವಿಧಾನದ ಮುಂದೆ ಎಲ್ಲರೂ ಸಮಾನರು. ಎಲ್ಲರೂ ಸಮಾನರು.
ಸಂವಿಧಾನದ ಮುಂದೆ ಎಲ್ಲರೂ ಸಮಾನರು ಅಂತ ತಿಳಿಸಿದ ವ್ಯಕ್ತಿ ಯಾರು? ಫಸ್ಟ್ ತಿಳಿಸಿದ ವ್ಯಕ್ತಿ ಯಾರು? ಯಾರಂದ್ರೆ ಎ ವಿ ಡೈಸ್. ಯಾರು? ಎ ವಿ ಡೈಸ್ ಅನ್ನೋರು ಏನ್ ಮಾಡ್ತಾರ? ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ತಿಳಿಸ್ತಾರ. ಆದ್ರೆ ಈ ಪದವನ್ನು ನಾವು ಒಂದು ದೇಶದಿಂದ ತೆಗೆದುಕೊಂಡಿದ್ದೀವಿ, ಒಂದು ದೇಶದಿಂದ ಎರವಲು ಪಡೆದಿವಿ. ಫಂಡಮೆಂಟಲ್ ರೈಟ್ಸ್ ಅಮೆರಿಕದಿಂದ ತಗೊಂಡ್ರು ಕೂಡ ಸಮಾನತೆ ಅನ್ನೋದು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಪದವನ್ನ ನಾವು ಇಂಗ್ಲೆಂಡ್ ದೇಶದಿಂದ ತೆಗೆದುಕೊಂಡಿದ್ದೀವಿ. ಏನ್ ಮಾಡಿದ್ವಿ? ಇಂಗ್ಲೆಂಡ್ ದೇಶದಿಂದ ತೆಗೆದುಕೊಂಡಿವಿ. ಆದ್ರೆ ಇದಕ್ಕೊಂದು ಅಪವಾದ ಐತಿ. ಏನು ಅಪವಾದ ಐತಿಪ್ಪ ಅಂದ್ರ, ಕಾನೂನಿನಲ್ಲಿ ವಿಧಿ ಆದರೆ ಇದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಅಪ್ಲೈ ಆಗುವುದಿಲ್ಲ. ಕಾನೂನು ಮುಂದೆ ಎಲ್ಲರೂ ಸಮಾನರು ಅನ್ನೋದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಅಪ್ಲೈ ಆಗುವುದಿಲ್ಲ. ವಿಧಿ 361 ಪ್ರಕಾರ ರಾಷ್ಟ್ರಪತಿ ರಾಜ್ಯಪಾಲರು ಅಧಿಕಾರದಲ್ಲಿದ್ದಾಗ ಬಂಧಿಸುವಂತಿಲ್ಲ. ನೋಡ್ರಿ ಎಷ್ಟು ಚಂದ ಬರ್ದಾರ. ಏನ್ ಮಾಡ್ಬೇಕು? ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಬಂಧಿಸುವಂಗಿಲ್ಲ. ಕಾನೂನು ಮುಂದೆ ಎಲ್ಲರೂ ಸಮಾನರೇ, ಬಟ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಹೊರತುಪಡಿಸಿ. ಯಾವ ವಿಧಿ ಹೇಳ್ತೈತಪ್ಪ ಅಂದ್ರ 361ನೇ ವಿಧಿ ಏನ್ ಹೇಳ್ತೈತೆ? ಅವರಿಬ್ಬರು ಬಂಧಿಸುವಂಗಿಲ್ಲ ಅಂತ ಹೇಳ್ತೈತೆ. ಇನ್ನು ಸಂವಿಧಾನದ ಭಾಗ ತಿದ್ದುಪಡಿ ಬರಬೇಕಂದ್ರೆ 1/3 ಅಷ್ಟು ಮೆಜಾರಿಟಿ ಇರಬೇಕು. ಸಂಸದರು ಇರ್ತಾರ, ಅವ್ರಿಗೂ ಕೂಡ ಒಂದು ವಿಧಿ ಏನ್ ಮಾಡತಿ? ರಿಲ್ಯಾಕ್ಸೇಷನ್ ಕೊಟ್ಟೈತಿ. ಯಾವ್ದಂದ್ರ ವಿಧಿ ಆರ್ಟಿಕಲ್ ನಂಬರ್ 105 105ನೇ ವಿಧಿ ಏನ್ ಹೇಳ್ತೈತಪ್ಪ ಅಂದ್ರ, ಸಂಸತ್ ಅಧಿವೇಶನ ನಡೆಯುವಾಗ ಸಂಸದರನ್ನು ಬಂಧಿಸುವಂತಿಲ್ಲ. ಏನು? MP ಗಳನ್ನ ಬಂಧಿಸುವಂತಿಲ್ಲ. ಅದೇ ಸ್ಟೇಟಿಗೆ ಬಂದ್ರ ಆರ್ಟಿಕಲ್ ನಂಬರ್ 195 ವಿಧಾನಮಂಡಲದ ಅಧಿವೇಶನ ನಡೆಯುವಾಗ ಅದರ ಸದಸ್ಯರನ್ನು ಬಂಧಿಸುವಂತಿಲ್ಲ. ಏನ್ ಮಾಡ್ತೈತಿ? 135ನೇ ವಿಧಿ ಏನ್ ಹೇಳ್ತೈತಿ? MLAಗಳನ್ನು ಕೂಡ ವಿಧಾನಮಂಡಲ ಅಧಿವೇಶನ ನಡೆಯುವಾಗ ಬಂಧಿಸುವಂತಿಲ್ಲ. ಅದಾದ್ಮೇಲೆ ಬಂಧಿಸಬಹುದು. ಇದು ಸಮಾನತೆ ಹಕ್ಕು ಒಳಗ ಬರ್ತೈತಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸಮಾನತೆ ಹಕ್ಕು ಒಳಗ ತಾರತಮ್ಯ ನಿಷೇಧ. ಏನು? ತಾರತಮ್ಯ ನಿಷೇಧ ಏನ್ ಹೇಳ್ತೈತಪ್ಪ ಅಂದ್ರ, ಲಿಂಗ, ಧರ್ಮ, ಜಾತಿ, ವರ್ಣದ ಮೇಲೆ ತಾರತಮ್ಯ ಮಾಡಬಾರದು. ಏನ್ ಮಾಡಬಾರದು? ತಾರತಮ್ಯ, ಭೇದ ಭಾವ ಮಾಡಬಾರದು. ಸಾರ್ವಜನಿಕ ಸ್ಥಳಗಳಾದ ದೇವಾಲಯ, ಕೆರೆ, ಬಾವಿ, ಸಾರ್ವಜನಿಕ ಸ್ಥಳಗಳು ಅಲ್ಲೇ ತಾರತಮ್ಯ ಮಾಡುವಂತಿಲ್ಲ. ಸಂವಿಧಾನದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದಾರ. ಆದ್ರೆ ಏನಾಗತ್ತಪ್ಪ ಅಂದ್ರ, 2016ರವರೆಗೂ ಶಬರಿಮಲೆ, ಕೇರಳದಲ್ಲಿರುವ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನಕ್ಕೆ ಮಹಿಳೆಯರು ಪ್ರವೇಶ ನಿಷಿದ್ಧ ಆಗಿತ್ತು. ಆಗಿನ ಕಾಲದಲ್ಲಿ ಒಬ್ಬಳು ಮಹಿಳಾ ಜನಪ್ರತಿನಿಧಿ ನಾನು ಶಬರಿಮಲೆಗೆ ಹೋಗಿ ಬಂದಿನಿ ಅಂತ, ಮಾರೋ ವಿಷಯದಲ್ಲಿ ನಾ ಹೋಗಿ ಬಂದಿನಿ ಅಂತ ಒಂದು ದೊಡ್ಡ ನ್ಯೂಸ್ ಆಗಿತ್ತು, ನೀವು ನೋಡಿರ್ಬೋದು. ಹಾಗಾಗಿ ಏನ್ ಮಾಡ್ತಾರ? ಒಂದು ಕಮಿಟಿ ರಚನೆ ಮಾಡ್ತಾರ, ಒಂದು ಪೀಠ ರಚನೆ ಮಾಡ್ತಾರ. ಆ ಪೀಠದ ಮುಖ್ಯಸ್ಥರು ಯಾರಂದ್ರ ದೀಪಕ್ ಮಿಶ್ರಾ. 2016ರ ದೀಪಕ್ ಮಿಶ್ರಾ ಅವರ ಒಳಗೊಂಡ ಪೀಠವು ಏನ್ ಮಾಡತ್ತ? ಶಬರಿಮಲೆಯಲ್ಲಿ ಕೂಡ ಮಹಿಳೆಯರಿಗೆ ಪ್ರವೇಶ ಮಾಡಲು ಕಾನೂನಾತ್ಮಕವಾಗಿ ಒಪ್ಪಿಗೆ ನೀಡುತ್ತೆ. ಹಾಗಾಗಿ ಇವಾಗ ಏನಿದೆ, ಶಬರಿಮಲೆಗೆ ಮಹಿಳೆಯರು ಕೂಡ ಹೋಗಬಹುದು. ಯಾಕಂದ್ರೆ ಇದು ಕಾನೂನು ಸಮಾನತೆಯಿಂದ
ಕೂಡಿದೆ. ಇನ್ನೊಂದು 2017ರಲ್ಲಿ ಒಂದು ಮಹತ್ತರ ಬೆಳವಣಿಗೆ ಆಗುತ್ತೆ. ಯಾವುದು ಮಹತ್ತರ ಬೆಳವಣಿಗೆ? ಯಾವುದರಲ್ಲಿ? ಮುಸ್ಲಿಂ ಸಮುದಾಯದಲ್ಲಿ ಒಂದು ಮಹತ್ತರ ಬೆಳವಣಿಗೆ. ಅದು ಯಾವ್ದಪ್ಪ ಅಂದ್ರ ತ್ರಿವಳಿ ತಲಾಖ ನಿಷೇಧ ಮಾಡ್ತಾರ. ಆ ಪೀಠದ ಅಧ್ಯಕ್ಷರು ಯಾರಾದ್ರು? ಜಗದೀಶ್ ಸಿಂಗ್ ಕೇರ್ ಅವರು ಪೀಠದ ಅಧ್ಯಕ್ಷರಾಗಿ ಇರ್ತಾರ. ಅವ್ರು ಸ್ಟಡಿ ಮಾಡಿ ಏನ್ ಮಾಡ್ತಾರ? ತ್ರಿವಳಿ ತಲಾಖನ್ನ ನಿಷೇಧಿಸ್ತಾರ. ಮುಂಚೆ ಏನಿತ್ತು? ಮುಸ್ಲಿಂ ಸಮುದಾಯದಲ್ಲಿ 3 ಸಲ ತಲಾಕ್ ಅಂತ ಕೊಟ್ರೆ ಅವರ ವಿವಾಹ ಅಸಿಂಧು ಆಗ್ತಿತ್ತು. ಹಾಗಾಗಿ ಅದನ್ನ 2017ರಲ್ಲಿ ನಿಷೇಧಿಸಿ ಮುಸ್ಲಿಂ ಮಹಿಳೆಯರಲ್ಲಿ ಒಂದು ದೊಡ್ಡ ಶಕ್ತಿ ತುಂಬುವಂತ ಕಾರ್ಯ ಭಾರತ ಸರ್ಕಾರದ ಭಾಗವಾಗಿ ಯಾರು ಮಾಡ್ತಾರ? ಜಗದೀಶ್ ಸಿಂಗ್ ಕೇಹರ್ ಅವರು ಮಾಡ್ತಾರ. ಇನ್ನು ಸಮಾನತೆ ಹಕ್ಕಿನೊಳಗ ನೆಕ್ಸ್ಟ್ 2 ಇಂಪಾರ್ಟೆಂಟ್ ಪಾಯಿಂಟ್. ಅಸ್ಪೃಶ್ಯತೆ ನಿರ್ಮೂಲನೆ. 1955ರಲ್ಲಿ ಬಂದಂತ ಅಸ್ಪೃಶ್ಯತೆ ನಿರ್ಮೂಲನೆ ಕಾಯ್ದೆ ಹಾಗೂ 1987ರಲ್ಲಿ ಬಂದ ದಲಿತ ದೌರ್ಜನ್ಯ ನಿಷೇಧ ಕಾಯ್ದೆ. ಇವೆರಡು ಬಹಳ ಇಂಪಾರ್ಟೆಂಟು. ವಿಧಿ 18 ಏನ್ ಹೇಳ್ತೈತಪ್ಪ ಅಂದ್ರ, ಸಮಾನತೆ ಹಕ್ಕುಗಳಾಗ ವಿಧಿ 18 ಏನ್ ಹೇಳ್ತೈತಂದ್ರ, ಬಿರುದು ಬಾವಲಿಗಳ ರದ್ದತಿ ಬಗ್ಗೆ ಹೇಳ್ತೈತಿ. ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಿತ್ತು? ತನ್ನ ಅಧೀನದಲ್ಲಿರುವ ಸಂಸ್ಥಾನಗಳನ್ನ, ರಾಜಮನೆತನಗಳನ್ನ ಗೆಲ್ಲೋ ಸಲುವಾಗಿ ಏನ್ ಮಾಡ್ತಿತ್ತು? ಕೆಲವೊಂದಿಷ್ಟು ಬಿರುದು ಕೊಡ್ತಿತ್ತು. ಯಾವ್ಯಾವ ಬಿರುದು? ಚಕ್ರವರ್ತಿ, ಮಹಾರಾಜ, ರಾಯಭಾರಿ. ಈ ಬಿರುದುಗಳನ್ನ ಏನ್ ಮಾಡ್ತಾರ? ಭಾರತ ಸಂವಿಧಾನದಲ್ಲಿ ನಿಷೇಧಿಸ್ತಾರ, ರದ್ದು ಮಾಡ್ತಾರ. ಏನ್ ಮಾಡ್ತಾರ? ರದ್ದು ಮಾಡ್ತಾರ. ಆದ್ರ ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳನ್ನು ಇಲ್ಲಿಯವರೆಗೂ ರದ್ದು ಮಾಡಿಲ್ಲ. ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳು. ಸೈನಿಕ ಬಿರುದುಗಳು ಅಂದ್ರೆ ಯಾವುದು? ಪರಮವೀರ ಚಕ್ರ, ವೀರಚಕ್ರ, ಶೌರ್ಯ ಪ್ರಶಸ್ತಿ, ಅಶೋಕ ಚಕ್ರ. ಈ ಪ್ರಶಸ್ತಿಗಳನ್ನ ಇಲ್ಲಿವರೆಗೂ ರದ್ದುಗೊಳಿಸಿಲ್ಲ. ಹಾಗೆ ಶೈಕ್ಷಣಿಕ ಒಳಗೆ ಯಾವ ಬರ್ತಾವ? ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ. ಈ ಪ್ರಶಸ್ತಿಗಳನ್ನ ಇನ್ನೂ ಹಾಗೆ ಇಟ್ಕೊಂಡಿದಾರ. ಆದ್ರೆ ಒಂದು ತಿಳ್ಕೊರಿ, ಭಾರತ ರತ್ನವನ್ನು 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಏನ್ ಮಾಡ್ತಾರ? ತೆಗೆದು ಹಾಕ್ತಾರ, ರದ್ದು ಮಾಡ್ತಾರ. ಅದು ಭಾರತ ರತ್ನ. ಬಟ್ ವಿತಿನ್ 3 ಇಯರ್ಸ್ ಒಳಗಡೆ, ಅಂದ್ರೆ 1980ರೊಳಗ ಇಂದಿರಾ ಗಾಂಧಿ ಅವರು ಪುನರ್ ಸ್ಥಾಪಿಸ್ತಾರ. ಭಾರತ ರತ್ನ ಕೊಡ್ಬೇಕಂತಾರ. ಮೊದಲು ಭಾರತ ರತ್ನ ಮೊರಾರ್ಜಿ ದೇಸಾಯಿ ಅವರು ತೆಗೆದು ಬಿಡ್ತಾರ 1977ರಲ್ಲಿ. 80ರಲ್ಲಿ ಏನ್ ಮಾಡ್ತಾರ? ಇಂದಿರಾ ಗಾಂಧಿ ಅವರು ಭಾರತ ರತ್ನ ಪುನರ್ ಸ್ಥಾಪನೆ ಮಾಡ್ತಾರ. ವೆರಿ ಇಂಟ್ರೆಸ್ಟಿಂಗ್. ಹಾಗಾಗಿ 1985ರಲ್ಲಿ ಒಂದು ಪ್ರಕರಣ ಆಗ್ತದೆ, ರಘುವನ್ ರಾಜನ್ ಅವರ ಪ್ರಕರಣ. ಆ ಪ್ರಕರಣ ಏನ್ ಹೇಳ್ತೈತಪ್ಪ ಅಂದ್ರ, ಅದರ ತೀರ್ಪು ಏನಿತ್ತಪ್ಪ ಅಂದ್ರ, ಭಾರತ ದೇಶದ ಯಾವುದೇ ವ್ಯಕ್ತಿ ಅತ್ಯುನ್ನತ ಸಾಧನೆ ಮಾಡಿದಾಗ ಭಾರತ ರತ್ನವನ್ನು ಅವರಿಗೆ ಕೊಡಬೇಕು. ಆದ್ರೆ ಒಂದು ಕಂಡೀಷನ್ ಏನಪ್ಪ ಐತಂದ್ರ, ಭಾರತ ರತ್ನದ ಪ್ರಶಸ್ತಿ ಹಿಂದೆ ಅಥವಾ ಮುಂದುಗಡೆ ತಮ್ಮ ಹೆಸರನ್ನು ಸೇರಿಸಿಕೊಳ್ಳುವಂತಿಲ್ಲ. ಏನಿದೆ? ಭಾರತ ಹಿಂದೂ ಅಥವಾ ಮುಂದುಗಡೆ ಯಾರ ಹೆಸರು ತಮ್ಮ ಹೆಸರನ್ನು ಸೇರಿಸಿಕೊಳ್ಳುವಂತಿಲ್ಲ. ಅದೇ ಮೊದಲ ಭಾರತ ರತ್ನ ಪಡೆದವರು ಯಾರು? 1954ರಲ್ಲಿ ಸಿ ರಾಜಗೋಪಾಲಾಚಾರಿ. ಯಾರು? ಸಿ ರಾಜಗೋಪಾಲಾಚಾರಿ ಅವರು
1954ರಲ್ಲಿ ಮೊದಲ ಭಾರತ ರತ್ನ ಪಡೆದಿರುತ್ತಾರ. ನೆನಪಿಟ್ಕೋರಿ. ಸಿ ರಾಜಗೋಪಾಲಾಚಾರ್ಯನ ಗಾಂಧಿಯವ್ರು ಏನಂತ ಕರೆದಾರ ಅಂದ್ರೆ ಅಂತರಾಳದ ಆತ್ಮ ಅಂತ ಕರೆದಾರ. ಏನ್ ಕರೆದಾರ? ಅಂತರಾತ್ಮದ ಶಕ್ತಿ. ಅಂತರಾತ್ಮದ ಶಕ್ತಿ ಅಂತ ಯಾರು ಕರೆದಾರ? ಗಾಂಧಿಯವರು. ಯಾರಿಗೆ ಕರೆದಾರ? ಸಿ ರಾಜಗೋಪಾಲಾಚಾರ್ಯ ಅವರಿಗೆ ಕರೆದಾರ. ಇದು ಸಮಾನತೆ ಹಕ್ಕಿನ ಬಗ್ಗೆ ಇದ್ದಂಥ ವಿಶೇಷತೆಗಳು. ವಿಷಯ ಸಂಗ್ರಹಣೆ ಜಾಸ್ತಿ ಆದಂಗೆಲ್ಲ ಜಾಸ್ತಿ ನಿಮಗೂ ಜ್ಞಾನ ಬರ್ತೈತಿ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಸ್ವಾತಂತ್ರ್ಯದ ಹಕ್ಕು. ವಿಧಿ ಏನ್ ಹೇಳ್ತಾ? 19ರಿಂದ 22ನೇದು ಸ್ವಾತಂತ್ರ್ಯದ ಹಕ್ಕು. ಸ್ವಾತಂತ್ರ್ಯ ಹಕ್ಕದೊಳಗೆ ಫಸ್ಟ್ ಬರೋದು ಯಾವ್ದು ಹೇಳ್ರಿ? ವಾಕ್ ಸ್ವಾತಂತ್ರ್ಯ. ವಾಕ್ ಸ್ವಾತಂತ್ರ್ಯ ಏನ್ ಹೇಳ್ತೈತಿ? ನೀವು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹೇಳಬಹುದು. ಏನ್ ಮಾಡಬಹುದು? ಹೇಳಬಹುದು. ರಾಜಕೀಯ ಪಕ್ಷಗಳಿಗೆ ಅಥವಾ ಸರ್ಕಾರದ ಭಾಗಗಳಿಗೆ ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡಲು ಪರ್ಮಿಷನ್ ಕೊಟ್ಟೈತಿ. ಯಾವುದು? ವಾಕ್ ಸ್ವಾತಂತ್ರ್ಯ. ಅಂಚೆ ಮೂಲಕ, ಪತ್ರದ ಮೂಲಕ ಕೂಡ ನಿಮ್ಮ ಭಾವನೆಗಳನ್ನು ನೀವು ವ್ಯಕ್ತಪಡಿಸಬಹುದು. ಇದು ವಾಕ್ ಸ್ವಾತಂತ್ರ್ಯದ ಪರ್ಮಿಷನ್. ಇದು ಏನಂತಾರ? ಇದಕ್ಕ ಸಂವಿಧಾನದ ಬೆನ್ನೆಲುಬು ಅಂತಾರ. ವಾಕ್ ಸ್ವಾತಂತ್ರ್ಯ ಏನಂತಾರ? ಸಂವಿಧಾನದ ಬೆನ್ನೆಲುಬು ಅಂತಾರ. ಯಾಕಂದ್ರೆ ಯಾರ ಏನಾರ ಮಾತಾಡ್ಬೋದು ನನಗೆ ವಾಕ್ ಸ್ವಾತಂತ್ರ್ಯ ಐತೆ ಅಂತ ಹೇಳ್ತಿರ್ತಾರೆ, ನೀವು ಕೇಳಿರ್ಬೋದು. ಮತ್ತ ಪತ್ರಿಕೆ, ದೃಶ್ಯ ಮಾಧ್ಯಮದಲ್ಲಿ ಪ್ರಕಟಣೆ ಹೊರಡಿಸಬಹುದು. ಅದು ಎದರಾಗ ಕೊಟ್ಟಾರಪ್ಪ ಅಂದ್ರೆ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಕೊಟ್ಟಾರ. ಸ್ವಾತಂತ್ರ್ಯ ಹಕ್ಕಿನೊಳಗೆ ಇನ್ನೊಂದೇನೈತಂದ್ರ ನೀವು ಶಸ್ತ್ರರಹಿತ ಪ್ರತಿಭಟನೆ ಮಾಡಬಹುದು. ಯಾವುದೇ ಆಯುಧಗಳಿಲ್ಲದೆ ಪ್ರತಿಭಟನೆ ಮಾಡಬಹುದು. ಅದು ನಿಮ್ದು ಮೂಲಭೂತ ಹಕ್ಕಿನಲ್ಲಿ ಬರ್ತೈತಿ. ಆದ್ರ IPC ಸೆಕ್ಷನ್ 141 CRPC ಸೆಕ್ಷನ್ 144 ಏನಾದರೂ ನಡೆದಿತ್ತು ಅಂದ್ರೆ ಆ ಸೆಕ್ಷನ್ ಅಪ್ಲೈ ಮಾಡಿದ್ರು ಯಾವುದೋ ಒಂದು ಭೂಪ್ರದೇಶಕ್ಕೆ ಅಂದಾಗ ಪ್ರತಿಭಟನೆ ಮಾಡುವಂತಿಲ್ಲ. ಒಂದು ದೇಶದ ಯಾವುದೇ ಭಾಗದಲ್ಲಿ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಕರ್ಫ್ಯೂ ಇತ್ತಂದ್ರ ಅಲ್ಲೇ ಪ್ರತಿಭಟನೆ ಮಾಡುವಂತಿಲ್ಲ. ಕಂಡೀಷನ್ ಇದಾವು. ಮತ್ತ ಕರ್ಫ್ಯೂ ಮತ್ತು ಸಾಂಕ್ರಾಮಿಕ ರೋಗಗಳು ಬಂದಾಗ ಪ್ರತಿಭಟನೆ ಮಾಡುವಂತಿಲ್ಲ. ಇವಾಗ ರೀಸೆಂಟ್ ಆಗಿ ಬಂದಿದ್ದು ಕೊರೋನಾ ವೈರಸ್ ಬಂದಾಗ ಪ್ರತಿಭಟನೆ ಮಾಡಬಾರ್ದು. ಯಾಕಂದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅನ್ನೋದು ಭಯ. ಸರ್ಕಾರ ನಿಮ್ಮನ್ನು ಕಾಪಾಡ್ಕೋಬೇಕು ಅನ್ನೋದು ಭಯ. ಇನ್ನು ಸ್ವಾತಂತ್ರ್ಯ ಹಕ್ಕದಲ್ಲಿ ಮುಂದಿನ ಯಾವ್ದಪ್ಪ ಅಂದ್ರೆ ಜೀವಿಸುವ ಹಕ್ಕು. ಉತ್ತಮ ಆಹಾರ, ಉತ್ತಮ ಬಟ್ಟೆ, ಉತ್ತಮ ಜೀವನ, ಉತ್ತಮ ನಿದ್ರೆ ಇದೆಲ್ಲ ನಿಮ್ಗೆ ನೀವು ಪಡೆದಂಥ ಫಂಡಮೆಂಟಲ್ ರೈಟ್ಸ್. ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ರೆ ಒಂದು ತಿಳ್ಕೊರಿ, ಯಾವುದೇ ಒಂದು ವ್ಯಕ್ತಿ ತನ್ನ ಆತ್ಮವನ್ನು ಹತ್ಯೆ ಮಾಡುವಂಥ ಪರ್ಮಿಷನ್ ಪಡೆದಿಲ್ಲ. ಅದಕ್ಕೆ ಮತ್ತು ಯಾವುದೋ ವ್ಯಕ್ತಿ ಕೂಡ ಬಂದು ಆ ವ್ಯಕ್ತಿನ ಹತ್ಯೆ ಮಾಡುವಂತಿಲ್ಲ. ಅದಕ್ಕೆ ಕೆಲವೊಂದಿಷ್ಟು ಮೆಡಿಕಲ್ ಕಂಡೀಷನ್ ಅಂತಿರ್ತಾವೆ. ಮೆಡಿಕಲ್ ಕಂಡೀಷನ್ ಅಂದ್ರೆ ಅವರಿಗೆ ಅಂದ್ರೆ ಈ ರಿಕವರಿನೇ ಆಗಂಗಿಲ್ಲ, ಆ ಥರ ಡಿಸೀಸ್ ಇರ್ತಾವೆ, ರೋಗಗಳಿರ್ತಾವೆ. ಅವರು ಏನು ಮಾಡ್ತಾರ, ತಮಗೆ ತಾವು ಹತ್ಯೆ ಮಾಡ್ಕೊಳಕ್ಕಾಗಿಲ್ಲ. ಡಾಕ್ಟ್ರಿಗೆ ಹೇಳಿದ್ರೆ ಡಾಕ್ಟ್ರು ಕೂಡ ಅವರು ಜೀವ ತೆಗೆಯುವಂಥ ಪರ್ಮಿಷನ್ ಇಲ್ಲ. ಅವಾಗ ಏನು ಮಾಡ್ತಾರ, ರಾಷ್ಟ್ರಪತಿಯವರಿಗೆ ಏನು ಮಾಡ್ತಾರ, ಬರೆದು ಕೇಳ್ತಾರ, ನನಗೆ ಇಚ್ಛಾ ಮರಣ ಕೊಡ್ರಿ, ದಯಾ ಮರಣ ಕೊಡ್ರಿ ಅಂತ ಕೇಳ್ತಿರ್ತಾರ. ಇದು ಯಾಕಂದ್ರೆ ಭಾರತ ಸಂವಿಧಾನ ಎಲ್ಲ ಕೊನೆಯ ಕ್ಷಣದವರೆಗೂ ಎಲ್ಲರಿಗೂ ಜೀವಿಸುವ ಹಕ್ಕನ್ನು ನೀಡೈತಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಜೀವಿಸುವ ಹಕ್ಕ ಐತಲ್ಲ, ನೆಕ್ಸ್ಟ್ ಪಾಯಿಂಟ್ ಬನ್ನಿ. 21A ವಿಧಿ 21 ಏನು ಹೇಳ್ತೈತೆ ಅಂದ್ರೆ ಶಿಕ್ಷಣದ ಹಕ್ಕು ಹೇಳ್ತೈತಿ. ಶಿಕ್ಷಣದ ಹಕ್ಕು ಏನು ಹೇಳ್ತೈತಪ್ಪ ಅಂದ್ರೆ 6ರಿಂದ 14 ವಯಸ್ಸಿನ ಎಲ್ಲ ಮಕ್ಕಳುಗಳಿಗೂ ಕಡ್ಡಾಯ ಶಿಕ್ಷಣ ಕೊಡಲೇಬೇಕು.
ಕಡ್ಡಾಯವಾಗಿ ಶಿಕ್ಷಣ ನೀಡಲೇಬೇಕು. ಇದನ್ನು ಮೂಲಭೂತ ಹಕ್ಕಿನಲ್ಲಿ ಮೊದಲು ಇರಲಿಲ್ಲ. ಇದನ್ನ 2002ನೇ ಇಸ್ವಿಯಲ್ಲಿ ಸೇರಿಸಿದರು. ಇವರು 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಮೂಲಭೂತ ಹಕ್ಕಿನಲ್ಲಿ ಕಡ್ಡಾಯ ಶಿಕ್ಷಣವನ್ನು ಸೇರಿಸಿದರು. ನೀವು ನೋಡಿರ್ತೀರಿ, ಸರ್ವ ಶಿಕ್ಷಾ ಅಭಿಯಾನ ಒಳ್ಳೆ ದೊಡ್ಡ ಪ್ರೋಗ್ರಾಮ್, ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದಂಥ ಅತಿ ದೊಡ್ಡ ಪ್ರೋಗ್ರಾಮ್ ಇದು. ಅದಕ್ಕೆ 6-14 ವರ್ಷದ ಯಾವ ಮಕ್ಕಳು ಕಲಿಕೆಯಿಂದ ದೂರ ಇರಬಾರ್ದು ಅನ್ನೋದಕ್ಕೆ ಆಗಿನ ಕೇಂದ್ರ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನ ಅಂತ ತಂದಿದ್ರು. ಇದು ಮೂಲಭೂತ ಹಕ್ಕಾಗಿ ಸೇರಲು ಮೂಲ ಕಾರಣ ಅಂದ್ರೆ 2 ಪ್ರಕರಣ. ಒಂದು ಯಾವುದು, ಉಣ್ಣಿ ಕೃಷ್ಣನ್ ವರ್ಸಸ್ ಆಂಧ್ರ ಸರ್ಕಾರ. ಎರಡನೇದು ಕರ್ನಾಟಕದಲ್ಲೇ ಇದ್ದಂಥ ಪುಟ್ಟಸ್ವಾಮಿ ವರ್ಸಸ್ ಕರ್ನಾಟಕ ಸರ್ಕಾರದ ಪ್ರಕರಣ. ಇವೆರಡು ಪ್ರಕರಣದಿಂದ ಅದು ಮೂಲಭೂತ ಹಕ್ಕಂತ ಆಯಿತು. ಓಕೆ. ಇನ್ನ ಸ್ವಾತಂತ್ರ್ಯದ ಹಕ್ಕದಲ್ಲಿ ಇನ್ನೊಂದು ಐತಿ, ಏನಂದ್ರ ವಿಧಿ 22 ಏನು ಹೇಳುತ್ತಪ್ಪ ಅಂದ್ರೆ ಆರೋಪಿಯ ರಕ್ಷಣೆ. ಅನುಮಾನಾಸ್ಪದವಾಗಿ ಬಂಧಿಸಲ್ಪಟ್ಟ ಯಾವುದೇ ವ್ಯಕ್ತಿಯನ್ನು ಆರೋಪಿ ಅಂತ ಹೇಳ್ತೀವಿ ನಾವು. ಆ ಆರೋಪಿಯ ರಕ್ಷಣೆ ಮಾಡಕ್ಕೂ ಹಕ್ಕೈತಿ. ಯಾವುದು, ಹ್ಯಾಬಿಯಸ್ ಕಾರ್ಪಸ್ ಹೆಂಗ ಅಪ್ಲೈ ಆಗ್ತೈತಿ? ಬಂಧಿಸಲ್ಪಟ್ಟ 24 ಗಂಟೆ ಒಳಗಡೆ ಆ ವ್ಯಕ್ತಿನ ಕೋರ್ಟ್ಗಡೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಇಲ್ಲಾಂದ್ರೆ ಹ್ಯಾಬಿಯಸ್ ಕಾರ್ಪಸ್ ಅಪ್ಲೈ ಮಾಡಿ ಅವ್ರನ್ನ ಬಂಧ ಮುಕ್ತಗೊಳಿಸ್ತಾರೆ. ಇದು 24 ತಾಸು ಹೆಂಗೆ ಕೌಂಟ್ ಆಗ್ತೈತಪ್ಪ? ಟ್ರಾವೆಲಿಂಗ್ ಟೈಮ್ ಬಿಟ್ಟು, ಟ್ರಾವೆಲಿಂಗ್ ಅಂದ್ರೆ ಈಗ ಯಾವುದೋ ಒಂದು ಬೇರೆ ರಾಜ್ಯದಲ್ಲಿ ತುಂಬಾ ದೂರ ಇರ್ತಾರ, ಅಲ್ಲಿ ಬಂಧಿಸಿರ್ತಾರ, ಇಲ್ಲಿಗೆ ತರಬೇಕು. ಅವ್ರನ್ನ ಇಲ್ಲಿಗೆ ತರಬೇಕಂದ್ರೆ ಗ್ಯಾಪ್ ಅಲ್ಲಿ ಡ್ರೈವಿಂಗ್ ಪೀರಿಯಡ್ ಇರ್ತಲ್ಲ, ಟ್ರಾವೆಲಿಂಗ್ ಪೀರಿಯಡ್ ಇರ್ತೈತಲ್ಲ, ಅದು ಹೊರತುಪಡಿಸಿ ಉಳಿದ ಸಮಯವನ್ನು 24 ತಾಸು ಅಂತ ಕೌಂಟ್ ಮಾಡ್ತೀವಿ. ಆದ್ರೆ ಇದಕ್ಕೊಂದು ಅಪವಾದ ಐತಿ. ಏನು ಅಪವಾದ ಐತಿ ಅಂದ್ರ 1976ರಲ್ಲಿ ಇಂದಿರಾ ಗಾಂಧಿಯವರು ಭಾರತ ನಾಗರಿಕರಿಗೆ ಆತಂಕದ ದಂಗೆ ಪದ ಬಳಸಿ ಏನ್ ಮಾಡ್ತಾರ, ಕಾರಣ ನೀಡದೆ ಬಂಧಿಸಬಹುದು ಅಂತ ಕಾಯ್ದೆ ಜಾರಿಗೊಳಿಸ್ತಾರೆ. ಯಾವುದು, ಆತಂಕ ದಂಗೆ ಪದ ಯೂಸ್ ಮಾಡಿ ಕಾರಣ ನೀಡಂಗಿಲ್ಲ, ಅನುಮಾನಾಸ್ಪದವಾಗಿ ಕಂಡ್ರೆ ಅವರು ಬಂಧಿಸ್ಬೋದು ಅಂತೇಳಿ ಇಂದಿರಾ ಗಾಂಧಿ ಅವರು ಒಂದು ಕಾಯ್ದೆ ಮಾಡ್ತಾರೆ. ಬಟ್ ಆ ಕಾಯ್ದೆಯನ್ನ ಮೊರಾರ್ಜಿ ದೇಸಾಯಿ ಅವರು 1978ರಲ್ಲಿ ಸಶಸ್ತ್ರ ದಂಗೆ ಅಂತ ಬದಲಾವಣೆ ಮಾಡಿ ಕಾರಣ ನೀಡಿ ಬಂಧಿಸಬೇಕು ಅನ್ನುವ ಕಾಯ್ದೆ ಜಾರಿಗೆ ಮಾಡ್ತಾರೆ. ಹಾಗಾಗಿ ಇದು ಒಂದು ಮಹತ್ತರ ಬೆಳವಣಿಗೆ. ಯಾಕಂದ್ರೆ ಅವಾಗ ಕಾರಣ ನೀಡದನ ಬಂಧಿಸುವಂಗಿತ್ತು. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳುತ್ತಪ್ಪ ಅಂದ್ರೆ ಶೋಷಣೆ ವಿರುದ್ಧ ಹಕ್ಕು. ವಿಧಿ 23-24. 1970ರಲ್ಲಿ ಜೀತ ಪದ್ಧತಿ ನಿಷೇಧಿಸಲಾಗುತ್ತದೆ. ಜೀತ ಪದ್ಧತಿ ಅಂದರೇನು? ಜೀತ ಪದ್ಧತಿ ಅಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಮಾಲಕನ ಹತ್ರ ಇಂತಿಷ್ಟು ಹಣಕ್ಕಾಗಿ ಇಷ್ಟು ವರ್ಷಗಳ ದುಡಿಬೇಕನ್ನೋದು. ಅದು ಸ್ಲೇವರಿ ಅಂದ್ರೆ ಗುಲಾಮಗಿರಿ ತರ ಬದುಕಬೇಕಾಗಿತ್ತು. ಅವ್ರು ಹೇಳಿದೆಲ್ಲ ಕೆಲಸ ಮಾಡಬೇಕಿತ್ತು. ಅದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತಿತ್ತು. 1948ರಲ್ಲಿ ಬಂದ ಕನಿಷ್ಠ ಕೂಲಿ ಕಾಯ್ದೆ, 1948ರಲ್ಲಿ ಬಂದ ಕನಿಷ್ಠ ಕೂಲಿ ಕಾಯ್ದೆ ಉಲ್ಲಂಘನೆ ಆಗ್ತಿತ್ತು, ಸ್ಪಷ್ಟ ಉಲ್ಲಂಘನೆ ಆಗ್ತಿತ್ತು. ಹಾಗಾಗಿ ಏನ್ ಮಾಡ್ತಾರ, 1976ರಲ್ಲಿ ಜೀತ ಪದ್ಧತಿ ನಿಷೇಧ ಮಾಡ್ತಾರ. ಇವಾಗ ಎಲ್ಲರೂ ನೋಡ್ತೀರ ನೀವು? ಎಲ್ಲಿ ಜೀತ ಪದ್ಧತಿ ನೋಡಂಗಿಲ್ಲ. ಜೀತ ಪದ್ಧತಿ ಅಂದ್ರೆ ಈಗಿನವ್ರಿಗೆ ಮೋಸ್ಟ್ಲಿ ಗೊತ್ತಿಲ್ಲ. ಜೀತ ಪದ್ಧತಿ ಅಂದ್ರೆ ಒಂದು ವರ್ಷಕ್ಕೆ 5 ಚೀಲ
ಜೋಳ ಕೊಡ್ತೀನಿ, ನೀ ಏನು ಮಾಡಬೇಕು, ಒಂದು ವರ್ಷ ನನ್ನ ಹೊಲದಲ್ಲಿ ಉಳಿಮೆ ಮಾಡ್ತಾ ಇರಬೇಕು ಅಂತ ಬರ್ಸ್ಕೊಂಡು ಇಟ್ಕೊಂತಿದ್ರು. ಇದಕ್ಕೇನಂತಿದ್ರು, ಜೀತ ಪದ್ಧತಿ. ಇದು 5 ಚೀಲಕ್ಕೆ ಪಾಪವಾಗ ಹೊಟ್ಟಿಗೆ ಕಳಿಸದ ಯಾವುದೇ ಮಾರ್ಗಗಳು ಇಲ್ಲದಕ್ಕೆ ಏನ್ ಮಾಡ್ತಿದ್ರು, ಕಡು ಬಡವರು ಈ ಜೀತ ಪದ್ಧತಿ ಒಳಗಡೆ ಬೀಳ್ತಿದ್ರು. ಈ ಜೀತ ಪದ್ಧತಿ ಒಳಗಡೆ ಬೀಳ್ತಿದ್ರು. ಬಟ್ 1976ರಲ್ಲಿ ಇದನ್ನ ನಿಷೇಧ ಮಾಡಿದಾರ. ಇನ್ನ 1986ರಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಬಂತು. ಬಾಲ ಕಾರ್ಮಿಕರ ನಿಷೇಧ ಕಾಯ್ದೆ ಬಂತು. ಬಾಲ ಕಾರ್ಮಿಕರಂದ್ರೆ ಯಾರು? ಬಾಲ ಕಾರ್ಮಿಕರಂದ್ರೆ ಯಾರು? 14 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಏನಂತೀವಿ, ಬಾಲ ಕಾರ್ಮಿಕರು. 14 ವರ್ಷದ ಒಳಗಿನವ್ರಿಗೆ ಏನರ ಕೆಲಸ ಮಾಡಿಸ್ಕೊಂತಿದ್ರಿ ನೀವು, ಅವ್ರಿಗೆ ಬಾಲ ಕಾರ್ಮಿಕರು ಅಂತೀವಿ. ನೀವೆಲ್ಲರೂ ಈಗ ಬಾಲ ಕಾರ್ಮಿಕರು ನೋಡ್ತೀರನೋ? ಇಲ್ಲ. ಬಹಳ ಪ್ರೊಯಾಕ್ಟಿವ್ ಆಗಿ ಅದನ್ನ ನಿಷೇಧ ಮಾಡಿದಾರ. ಹಾಗಾಗಿ ಎಲ್ಲಿ ಚಿಕ್ಕ ಮಕ್ಕಳು ಯಾವುದೋ ಅಂಗಡಿ ಒಳಗ ಕೆಲಸ ಮಾಡಂಗಿಲ್ಲ. 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಹಾಗೆ 2005ರಲ್ಲಿ ಕೌಟುಂಬಿಕ ದೌರ್ಜನ್ಯ ನಿಷೇಧ ಕಾಯ್ದೆ ಕೂಡ ಜಾರಿಗೆ ಬಂತು. ಇನ್ನ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಮುಂದಿನ ಯಾವಪ್ಪ ಅಂದ್ರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ವಿಧಿ 25ರಿಂದ 28ರವರೆಗೆ ಯಾವುದೇ ಒಬ್ಬ ವ್ಯಕ್ತಿ ತನಗಿಷ್ಟ ಬಂದ ಧರ್ಮವನ್ನು ಪಾಲಿಸಬಹುದು. ಏನ್ ಮಾಡ್ಬೋದು? ಪಾಲಿಸಬಹುದು. ಆದರೆ ಅನ್ಯ ಧರ್ಮದ ಬಗ್ಗೆ ಅವಹೇಳನಕಾರಿ ಆಗಿ ಮಾತನಾಡುವಂತಿಲ್ಲ. ಈಗ ಅದೇನ್ ಹೇಳ್ತೈತಪ್ಪ, ನಿಂಗೆ ಇಷ್ಟ ಬಂದ ಧರ್ಮ ನೀ ಪಾಲಿಸ, ಅದು ಬೇರೆ ಧರ್ಮದವ್ರು ಬಾಯಿ ಬಂದಂಗೆ ಮಾತಾಡೋಣ. ಅದಕ್ಕೇನಂತಾರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಅದೇ ರೀತಿ ನೀನು ಮತಾಂತರ ಮಾಡುವಂಗಿಲ್ಲ. ಏನು ಮತಾಂತರ ಮಾಡಲು ಪ್ರೇರೇಪಿಸುವಂತಿಲ್ಲ, ಮೋಟಿವೇಟ್ ಮಾಡುವಂಗಿಲ್ಲ. ನನ್ನ ಧರ್ಮ ಚಲೋ ಐತಿ, ನೀ ಕನ್ವರ್ಟ್ ಅದಂತ ಹೇಳೋಂಗಿಲ್ಲ. ಯಾಕಂದ್ರೆ ನೀ ಹಂಗೆ ಮಾಡಿದಂದ್ರೆ ಏನ್ ಮಾಡ್ತಾರ, ನೀನು ಸ್ವಾತಂತ್ರ್ಯ ಮತ್ತೊಬ್ಬರ ಸ್ವಾತಂತ್ರ್ಯ ಕಸ್ಕೊಳತಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ನೋಡಿರ್ತೀರಿ, ಯಾರಾದರೂ ಒಂದು ಮತಾಂತರ ಮಾಡ್ಲಿಕ್ಕೆ ಹೋದಾಗ ಪೊಲೀಸರು ಅವನ್ನ ಕ್ಯಾಚ್ ಮಾಡಿ ಜೈಲಿಗೆ ಹಾಕ್ತಾರ. ನೀವೇನು ಮಾಡ್ಬೋದು, ಒಂದು ಧರ್ಮದ ಹೆಸರಿನಲ್ಲಿ ಸಂಘ ಸಂಸ್ಥೆ ಕಟ್ಟಬಹುದು. ಒಂದು ಧರ್ಮದ ಹೆಸರಲ್ಲಿ ಸಂಘ ಸಂಸ್ಥೆ ಕಟ್ಟಬಹುದು. ಆ ಸಂಘ ಸಂಸ್ಥೆಗೆ ದೇಣಿಗೆನೂ ಪಡಿಬಹುದು. ಆದ್ರೆ ದೇಣಿಗೆ ಪಡೆಯುವುದು ಕಡ್ಡಾಯವಲ್ಲ, ಯಾರಿಗೂ ಒತ್ತಾಯ ಮಾಡುವುದಿಲ್ಲ. ನಿಮ್ಮ ಸಂಘ ಸಂಸ್ಥೆಯ ಮೂಲ ಉದ್ದೇಶ ಏನಾಗಿರಬೇಕು? ದೇಶ ಪ್ರೇಮ. ಏನು? ದೇಶ ಪ್ರೇಮ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಿಧಿ 28 ಏನ್ ಹೇಳುತ್ತಪ್ಪ ಅಂದ, ಭಾರತ ಸರ್ಕಾರದ ಶಾಲೆಗಳಲ್ಲಿ ಧರ್ಮದ ಬೋಧನೆ ಮಾಡುವಂತಿಲ್ಲ. ಏನು? ಸರ್ಕಾರದ ಶಾಲೆಗಳಲ್ಲಿ ಧರ್ಮದ ಬೋಧನೆ ಮಾಡುವಂತಿಲ್ಲ. ಅದೇ ಖಾಸಗಿ ಶಾಲೆಯವರು ಧರ್ಮದ ಹೆಸರಿನಲ್ಲಿ ಸ್ಥಾಪನೆ ಮಾಡಿದವರು ಧರ್ಮ ಬೋಧನೆ ಮಾಡಬಹುದು. ಏನ್ ಮಾಡಬಹುದು? ಧರ್ಮದ ಬೋಧನೆ ಮಾಡಬಹುದು. ಆದ್ರೆ ಅದಕ್ಕೂ ಒಂದು ಕಂಡೀಷನ್ ಐತಿ. ಒಂದ್ ವೇಳೆ ಮಕ್ಕಳು ಏನಾದರೂ ಅಪ್ರಾಪ್ತರಾಗಿದ್ರೆ ಅವರ ತಂದೆ ತಾಯಿಯಂತ್ರ ನೀವು ಪರ್ಮಿಷನ್ ಪಡೆದಿರಬೇಕು. ತಂದೆ ತಾಯಿಯಂತ್ರ ಪರ್ಮಿಷನ್ ಪಡೆದಾಗ ಮಾತ್ರ ಖಾಸಗಿ ಶಾಲೆಯಲ್ಲಿ ನೀವು ಧರ್ಮ ಬೋಧನೆ, ಅದು ಧಾರ್ಮಿಕ ಸಂಸ್ಥೆ ಆಗಿರಬೇಕು. ಅದು ಅಂತ ಖಾಸಗಿ ಶಾಲೆಯಲ್ಲಿ ಧರ್ಮ ಬೋಧನೆ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು. ಯಾವುದು? ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು. ಇದರೊಳಗೆ ಏನು ಬರ್ತಾವಪ್ಪ ಅಂದ್ರೆ ಅಲ್ಪಸಂಖ್ಯಾತರು ಬರ್ತಾರೆ. ಭಾರತ ಒಂದು ಹಿಂದೂ ಧರ್ಮದ ದೇಶವಾಗಿದೆ. ಏನಾಗಿದೆ? ಭಾರತ ಒಂದು ಹಿಂದೂ ಧರ್ಮದ ದೇಶವಾಗಿದೆ.
ಹಿಂದೂ ಧರ್ಮದ ಹೊರತುಪಡಿಸಿ ಉಳಿದವೆಲ್ಲಕ್ಕೆ ನಾವೇನಂತೀವಿ ಅಲ್ಪಸಂಖ್ಯಾತರು ಅಂತೀವಿ. ಏನಂತೀವಿ? ಹಿಂದೂ ಧರ್ಮ ಒಂದು ಹೊರತುಪಡಿಸಿ, ಹಿಂದೂ ಧರ್ಮ ಒಂದು ಬಿಟ್ಟು ಬೇರೆದವ್ರಿಗೆಲ್ಲರಿಗೂ ಏನಂತೀವಿ? ಅಲ್ಪಸಂಖ್ಯಾತರು ಅಂತೀವಿ. ಇದು ಸಾಂಸ್ಕೃತಿಕ ಹಕ್ಕುಗಳಿಗೆ ಹೆಂಗ ರಕ್ಷಣೆ ಮಾಡತ್ತಪ್ಪ ಅಂದ್ರ ಅಲ್ಪಸಂಖ್ಯಾತರ ಭಾಷೆ ಲಿಪಿ ರಕ್ಷಣೆ ಮಾಡತ್ತ. ಅವ್ರ ಭಾಷೆ, ಅವ್ರ ಲಿಪಿ, ಅವ್ರ ಕಲ್ಚರನ್ನ ರಕ್ಷಣೆ ಮಾಡುತ್ತ. ಹಾಗಾಗಿ ಹಿಂದೂ ಹೊರತುಪಡಿಸಿದ ಉಳಿದ ಎಲ್ಲ ಧರ್ಮಗಳು ಏನಂತೀವಿ ನಾವು? ಅಲ್ಪಸಂಖ್ಯಾತರು. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಸಂವಿಧಾನಬದ್ಧ ಪರಿಹಾರದ ಹಕ್ಕುಗಳು. ಏನು? ಸಂವಿಧಾನಬದ್ಧ ಪರಿಹಾರದ ಹಕ್ಕುಗಳು. ಕೊನೆಯದಾಗಿ ಇವಾಗ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ವಿಧಿ 32 ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕರೆದಾರ. ಅದ್ರಾಗ 5 ರಿಟ್ಗಳದಾವ. 5 ರಿಟ್ಗಳ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಮಾಡಿದ್ದೀನಿ? ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಹೆಬಿಸಸ್ ಕಾರ್ಪಸ್ ಕೋವ್ಯಾರೆಂಟ್ ರಿಟ್ಗಳನ್ನು ಖಾಸಗಿ ಸದಸ್ಯರು ಹೊರಡಿಸಬಹುದು. ಯಾರು? ಖಾಸಗಿ ಸದಸ್ಯರು ಹೊರಡಿಸಬಹುದು. ಉಳಿದ 5ಗಳನ್ನು ಸರ್ಕಾರ ಮತ್ತು ಪ್ರಾಧಿಕಾರಗಳು ಹೊರಡಿಸಬಹುದು. ಅದನ್ನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿ ಹೇಳೀನಿ. ಅದನ್ನು ಒಂದ್ಸಲ ನೋಡ್ಕೊಂಡ್ಬಿಟ್ರಿ. ಇನ್ನು ವಿಧಿ 33, 34, 35 ಆರ್ಟಿಕಲ್ 33, 34, 35 ಏನೇನಂತೀವಿ ನಾವು? ಮಾರ್ಷಲ್ ಹಕ್ಕುಗಳಂತೀವಿ. ಏನಂತೀವಿ? ಮಾರ್ಷಲ್ ಹಕ್ಕುಗಳಂತೀವಿ. ಮಾರ್ಷಲ್ ಹಕ್ಕುಗಳಂದ್ರೆ ಏನು? ದೇಶದೊಳಗ ಯಾವುದೋ ಒಂದು ಅಹಿತಕರ ಘಟನೆ ಆದಾಗ, ಭಯೋತ್ಪಾದಕರ ದಾಳಿ ಆದಾಗ ಏನು ಮಾಡಿವಿ? ಅವರಿಗೆ ಒಂದು ರೈಟ್ಸ್ ಕೊಟ್ಟಿವಿ. ಮಾರ್ಷಲ್ಗಳಿಗೆ ಅಂದ್ರೆ ಸೇನಾಪಡೆಗಳಿಗೆ. ನೀವೇ ಒಂದು ಆ ಟೈಮ್ನಲ್ಲಿ ಏನು ಮಾಡ್ಬೇಕು ಅನ್ನೋದು ನೀವು ಮಾಡ್ರಿ. ಅದಕ್ಕೆ ಏನಂತೀವಿ? ಮಾರ್ಷಲ್ ಹಕ್ಕುಗಳಂತ ಕರಿತೀವಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಓಕೆ, ಇದಾಗಿತ್ತು ಇವತ್ತಿನ ಮೂಲಭೂತ ಹಕ್ಕುಗಳ ಸಂಪೂರ್ಣ ವಿಡಿಯೋ. ಮುಂಚೆ ಓನ್ಲಿ ಗ್ಲಾನ್ಸ್ ಮಾಡಿದ್ವಿ. ಈಗೇನು ಮಾಡಿದ್ವಿ? ಡೆಪ್ತ್ ಆಗಿ ಆಳ ಅಗಲ ಎಲ್ಲಿವರೆಗೂ ಹೋಗಬೇಕಾಗಿತ್ತು ಅಲ್ಲಿವರೆಗೂ ಹೋಗಿದ್ದೀವಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಬರೋಣ. ಅಲ್ಲಿವರೆಗೂ ನಿಮ್ಮದು ಓದು ನಿತ್ಯ ನಿರಂತರವಾಗಿರಬೇಕು. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬು ಫಾಲೋ ಆಗಿದ್ದಿಲ್ಲ ಅಂದ್ರೆ ಫಾಲೋ ಮಾಡ್ಕೊಡಿ. ಇದನ್ನ ಜಾಸ್ತಿ ಟೈಮ್ ಹೇಳಂಗಿಲ್ಲ, ಯಾಕಂದ್ರೆ ಸಬ್ಜೆಕ್ಟ್ ಜಾಸ್ತಿ ಐತಿ. ಓದಿದಂಗೆಲ್ಲ ಜಾಸ್ತಿ ಹಾಕ್ಕೊಂತ ಹೋಗುತ್ತೆ. ಎಕ್ಸಾಮ್ ಹಾಲಿಗೆ ಹೋಗುವವರೆಗೂ ಇನ್ನೂ ಓದಲೇಬೇಕು. ರಿಸಲ್ಟ್ ಬಂದು ನನ್ನ ಹೆಸರು ಲಿಸ್ಟಲ್ಲಿ ಬರೋವರೆಗೂ ಓದಲೇಬೇಕು. ನೌಕರಿ ಪಡೆದು ಆಫೀಸಿನ ಒಳಗಡೆ ಹೋಗುವವರೆಗೂ